ಇನ್ನು ರಾಷ್ಟ್ರಪತಿ ಭವನದಲ್ಲಿ ಒಂದು ನಿಗೂಢ ಪ್ರಾಣಿ ಪ್ರತ್ಯಕ್ಷವಾಗಿತ್ತು. ನಿನ್ನೆ ಪ್ರಮಾಣ ವಚನದ ವೇಳೆ ಈ ಪ್ರಾಣಿ ಓಡಾಡಿರುವಂಥದ್ದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆದರೆ ಈ ಪ್ರಾಣಿ ಯಾವುದು, ಇಲ್ಲಿ ಹೇಗೆ ಬಂತು, ಅಷ್ಟೆಲ್ಲ ಭದ್ರತೆ ಇರುವಂಥ ಒಂದು ಜಾಗದಲ್ಲಿ ಈ ಪ್ರಾಣಿ ಬರೋದಕ್ಕೆ ಹೇಗೆ ಸಾಧ್ಯ ಅನ್ನೋದು ಈಗ ಪ್ರಶ್ನೆ. ರಾಷ್ಟ್ರಪತಿ ಭವನದ ಮೆಟ್ಟಿಲ ಮೇಲೆ ಪ್ರಾಣಿ ಓಡಾಡಿರುವಂಥದ್ರ ಬಗ್ಗೆ ಈಗ ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರುವಂಥ ದೃಶ್ಯ ತೋರಿಸ್ತೀವಿ. ನಾವು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಿಮಗೆ ಒಂದು ದೃಶ್ಯ ತೋರಿಸ್ತೀವಿ. ದುರ್ಗಾದಾಸ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ನೋಡಿ ಅಲ್ಲಿ ಸಹಿ ಹಾಕಿ ಹೋಗ್ತಾರೆ. ಆ ಹಿಂದೆ ಒಂದು ಪ್ರಾಣಿ ಹೋಗುತ್ತೆ. ಅದೇನು ಬೆಕ್ಕ ಅಥವಾ ನಾಯಿನ ಅಂಥೇಳಿ ಅದನ್ನು ನೋಡ್ತಾ ಇದ್ದಾರೆ, ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿನ ಅಂಥೇಳಿ ನೋಡೋದಕ್ಕೆ ಹಾಗೆ ನೋಡಿದ್ರೆ ಒಂದು ದೊಡ್ಡ ಗಾತ್ರದ ಬೆಕ್ಕೇನು ಅಂಥೇಳಿ ಅನಿಸುತ್ತೆ. ಬಟ್ ಸ್ಟಿಲ್ ಗೊತ್ತಿಲ್ಲ ಏನಾಗಿರ್ಬೋದು ಅಥವಾ ಯಾವ್ದು ಇರಬಹುದು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಬೇಕು. ನಡೆಯಲಿ ಹಿಂದೆ ತಾವು ದೃಶ್ಯದಲ್ಲಿ ಗಮನಿಸ್ಬೋದು, ಬಹುಶಃ ಅದು ಬೆಕ್ ಇರಬಹುದು ಅಂಥೇಳಿ ಮೇಲ್ನೋಟಕ್ಕೆ ಅನಿಸುತ್ತೆ. ಯಾಕಂದರೆ ಅದರ ಒಂದು ಅದು ನಡೆದಾಡ್ತಾ ಇರುವಂಥ ಒಂದು ರೀತಿ ಅದನ್ನೆಲ್ಲ ನಾವು ನೋಡಿದ್ರೆ, ಬಟ್ ದೂರದಿಂದ ನೋಡಿದ್ರೆ ಅದ್ರ ಗಾತ್ರ ಎಲ್ಲ ನೋಡಿದ್ರೆ ಏನಾದರೂ ಚಿರತೆ ಏನಾದರೂ ಬಂದುಬಿಟ್ಟಿದೇನಪ್ಪ ಅಂಥೇಳಿ ಅನ್ಸೋದು ಸಹಜ. ಯಾಕಂದರೆ ಅದ್ರ ಗಾತ್ರ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಬಟ್ ರಾಷ್ಟ್ರಪತಿ ಭವನದಲ್ಲಿ ಅಷ್ಟೆಲ್ಲ ಒಂದು ಟೈಟ್ ಸೆಕ್ಯೂರಿಟಿ ನಡುವೆ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ಇದೇನು ನಿಜಕ್ಕೂ ಚಿರತೆ ಆಗಿರೋದಕ್ಕೆ ಸಾಧ್ಯನಾ ಅಥವಾ ಇದೇನಾದರೂ ಬೆಕ್ಕಾ ಅನ್ನುವಂಥದ್ರ ಬಗ್ಗೆನೇ ಇನ್ನೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ಬೋದು, ದ್ರೌಪದಿ ಮುರ್ಮು ಅವರು ಪ್ರತಿಜ್ಞಾವಿಧಿ ಬೋಧಿಸಿದ ನಂತರ ದುರ್ಗಾದಾಸ್ ಅವರು ಪ್ರಮಾಣ ವಚನ ತಗೊಂಡಾಗ ಆ ಒಂದು ಪ್ರಾಣಿಯಲ್ಲಿ ಕಾಣಿಸ್ಕೊಂಡಿದೆ.